ಹಾಯ್, ವೆಲ್ಕಮ್ ಬ್ಯಾಕ್. ಈ ಸಲ ನನ್ನ ಫ್ರೆಂಡ್ಗೆ ಹೇಳಿದೆ ನಿನ್ನನ್ನು ಮಿನಿ ಕೇದಾರ್ನಾಥ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾವು ಹೊರಟಿದ್ದು ಶಿವೋಹಮ್ ಟೆಂಪಲ್ಗೆ. ಇಲ್ಲಿ ಹೆಚ್ಚಾಗಿ ವಿಶೇಷ ಪೂಜೆಗಳನ್ನು ಮಾಡಿಸ್ಕೊಳ್ತಾ ಇದ್ರು ಮತ್ತು ಮೆಡಿಟೇಷನ್ ಮಾಡೋಕ್ಕೆ ಅಂತಲೇ ಡಿವೋಟೀಸ್ ಬರ್ತಾಯಿದ್ರು. ಟೆಂಪಲ್ ಒಳಗಡೆ ಮಾಡಿರೋ ಡಿಸೈನ್ಸ್ ಯುನೀಕ್ ಇತ್ತು. ಫಸ್ಟ್ ಎಂಟ್ರಿಯಲ್ಲೇ ನಮಗೆ ಕೇವ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ವಾಕ್ ಮಾಡ್ತಾ ಮಾಡ್ತಾ ಕೇವ್ ಥರ ಒಂಥರ ಫೀಲ್ ಆಯಿತು. ಇಲ್ಲಿ ತುಂಬ ಪೂಜಾ ಆಫರ್ ಮಾಡ್ತಾಯಿದ್ರು, ಲೈಕ್ ವಿಶ್ ಥ್ರೆಡ್ ಟೈ ಮಾಡ್ಬೋದಿತ್ತು, ಆಮೇಲೆ ದೀಪಗಳನ್ನು ಹಚ್ಬೋದು. ಇಲ್ಲಿನ ಮೇನ್ ಅಟ್ರಾಕ್ಷನ್ ಬಂದುಬಿಟ್ಟು 65 ಫೀಟ್ ಶಿವ ಸ್ಟ್ಯಾಚ್ಯೂ. ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ಸ್ ಜೊತೆ ಸ್ಟ್ಯಾಚ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ನನ್ನ ಫ್ರೆಂಡ್ಗೆ ಕೇಳೋಣ ಮಿನಿ ಕೇದಾರ್ನಾಥ್ ಬಗ್ಗೆ ಹೆಂಗೆ ಅನ್ನಿಸ್ತು, ಯಾವ ಥರ ಫೀಲ್ ಆಯ್ತು ಅವಳಿಗೆ, ಏನು ಕತೆ ಅಂತ. ನಾನು ಹೇಳಿದ್ನಲ್ಲ ಶಿವೋಹಮ್ ಶಿವ ಟೆಂಪಲ್ಗೆ ಹೋಗಿದ್ವಿ ಅಂತ. ಸೊ ಹೋಗ್ಬಿಟ್ಟು ಬಂದ್ವಿ. ಸೊ ಹೇಗನ್ನಿಸ್ತು ಲಾವಣ್ಯ ಅವರೇ, ರಿವ್ಯೂ ಕೊಡಿ. ಏನಿಲ್ಲ, ಅಷ್ಟು ನನಗೇನು ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ನೋಡೋರಿಗೆ ಒಂದ್ಸಲ ಬಂದು ನೋಡೋರಿಗೆ ನೋಡ್ಬೋದು ಅಷ್ಟೇ. ಮತ್ತು ಎಗೇನ್ ಹೋಗ್ಬೇಕಂತ ಅಷ್ಟೊಂದು ಫೀಲ್ ಕೊಡಲ್ಲ. ಜಸ್ಟ್ ಏನಾಯ್ತು ಅಂತಂದರೆ ಎಲ್ಲ ದುಡ್ಡು ಮಾಡೋ ಒಂದು ದುಡ್ಡು ಮಾಡ್ತಾರೆ ಅಷ್ಟೇ. ಬಿಟ್ಟು ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿ 300 to 400 ಹೋಯ್ತು ನಮ್ಮದು. ಹೌದು ಹೌದು. ಅಲ್ಲಲ್ಲಿ 300 ಕೇಳಿದ್ರು, ಆಮೇಲೆ 100 ರುಪೀಸ್ ಕೇಳಿದ್ರು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ 100 ರುಪೀಸ್ ಅಂತ ಹೇಳೋದು ಶಾಕ್ ಆಯಿತು. ಒಂದು ಸ್ಮಾಲ್ ಒಂದು ಯಾವುದೋ ಒಂದು ಪೂಜಾ ಇದು ಕೊಡ್ತಾರೆ. ಬಟ್ ಚೆನ್ನಾಗಿತ್ತು, ಟೋಟಲಾಗಿ ಚೆನ್ನಾಗಿತ್ತು. ಬಟ್ ತುಂಬ ದುಡ್ಡು ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಎಸ್, ಏನೇನೋ ಪೂಜೆ ಮಾಡಿಸಿದ್ರು ನಮ್ಮ ಕೈಯಲ್ಲಿ, ಮಾಡಿದ್ವಿ ಅಷ್ಟೇ. ವೀಕೆಂಡ್ ಎಂಜಾಯ್ ಮಾಡಬೇಕಾದ್ರೆ ಸ್ವಲ್ಪ ಬಂದು ನೋಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಅಷ್ಟೇ ನೋಡೋದಿಲ್ಲ. ಓಕೆ.